ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಇಯರ್ DLED ಸ್ಟೂಡೆಂಟ್ಸ್ಗೆ 5 ಮಾರ್ಕ್ಸ್ ಕ್ವಶನ್ಸ್ ಯೂನಿಟ್ 1ಗೆ ಸಂಬಂಧಪಟ್ಟಂತೆ 2021 ಕ್ವಶನ್ ಪೇಪರ್ನಲ್ಲಿರ್ತಕ್ಕಂಥ ಕ್ವಶನನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳನ್ನು ಸೆಕೆಂಡ್ ಇಯರ್ DLED ಇಂಗ್ಲೀಷ್ ಸಬ್ಜೆಕ್ಟ್ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಕೆಲವೊಂದು ವಿದ್ಯಾರ್ಥಿಗಳು 5 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿ ಅಂತ ಕೇಳ್ಕೊಂಡಿದ್ದು, ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು 5 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಯೂನಿಟ್ 1ಗೆ ಸಂಬಂಧಪಟ್ಟಂತೆ 2021ನಲ್ಲಿ ನೋಡಿ, ಕ್ವಶನ್ ನಂಬರ್ 19ನಲ್ಲೇ ಬರುತ್ತಿದ್ದು 19, 20, 21 ಇದು 5 ಮಾರ್ಕ್ಸ್ ಕ್ವಶನ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಾವು ವಿತೌಟ್ ವೇಸ್ಟಿಂಗ್ ಟೈಮ್ ಕ್ವಶನ್ ನಂಬರ್ 19, ಯಾಕೆ ಕ್ವಶನ್ ನಂಬರ್ 19 ಅಂತ ಹೇಳ್ತಾ ಇದ್ದರೆ 2021ನಲ್ಲಿ ಕ್ವಶನ್ ನಂಬರ್ 19ನಲ್ಲೇ ಈ ಪ್ರಶ್ನೆ ಬಂದಿದೆ, ಅದಕ್ಕೆ ಅದೇ ನಂಬರ್ನ ನಾನು ಇಟ್ಟಿದ್ದೀನಿ. ಕ್ವಶನ್ ನಂಬರ್ 19ನಲ್ಲಿ ಕ್ವಶನ್ ಎ, ಇಲ್ಲಿ ಆಪ್ಷನ್ಸ್ ಇರುತ್ತೆ. ಕ್ವಶನ್ ಎ ಮತ್ತು ಕ್ವಶನ್ ಬಿ ಅಂತಕ್ಕಂಥ ಆಪ್ಷನ್ ಇರುತ್ತೆ. ಯಾವುದಾದ್ರೂ ಒಂದು ಕ್ವಶನ್ಸನ್ನ ನೀವೇನು ಮಾಡಬೇಕಾಗತ್ತೆ, ಅಟೆಂಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಎರಡೂ ಕ್ವಶನ್ಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ನು 2021ನಲ್ಲಿ ಇದು ಕೇಳಿದ್ದಾನೆ. ವಾಟ್ ಆರ್ ದ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯಂಗ್ ಚಿಲ್ಡ್ರನ್ ಅಂತ ಕೇಳಿದ್ದಾನೆ. ಮೊದಲು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮಗೆ ಯೂನಿಟ್ 1ಗೆ ಸಂಬಂಧಪಟ್ಟಂತೆ ಕ್ವಶನ್ ಇದೆ. ವಾಟ್ ಆರ್ ದ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ, ಸ್ಪೆಷಲ್ ಅಂದ್ರೇನು, ವಿಶೇಷವಾದಂತಹ ಗುಣಲಕ್ಷಣಗಳು ಯಾವುದು ಅಂತ ಹೇಳಿದ್ರೆ ಯಂಗ್ ಚಿಲ್ಡ್ರನ್ ಅಂದರೆ ಚಿಕ್ಕ ಮಕ್ಕಳ ವಿಶೇಷವಾಗಿರ್ತಕ್ಕಂಥ ಗುಣಲಕ್ಷಣಗಳು ಯಾವುವು ಅಂತ ಕೇಳಿದ್ದಾನೆ. ಇದು 2 ಮಾರ್ಕ್ಸಿಗೆ ಕೇಳಿದಾಗ ಯಾವುದಾದ್ರೂ 4 ಗುಣಲಕ್ಷಣಗಳನ್ನು ನಾವು ಏನು ಮಾಡಬೇಕಾಗತ್ತೆ, ಮೆನ್ಷನ್ ಮಾಡಬೇಕಾಗತ್ತೆ. 5 ಮಾರ್ಕ್ಸಿಗೆ ಕೇಳಿದಾಗ ಇಲ್ಲಿ 8 ಗುಣಲಕ್ಷಣಗಳು ಇದೆ, ಅದನ್ನು ಫುಲ್ ನೀವೇನು ಮಾಡಬೇಕಾಗುತ್ತೆ, ಅಟೆಂಡ್ ಮಾಡಬೇಕಾಗತ್ತೆ. ಮೊದಲನೇ ನೋಡೋಣ. ಚಿಲ್ಡ್ರನ್ ಫೋಕಸ್ ಆನ್ ದ ಮೀನಿಂಗ್. ಮಕ್ಕಳು ಯಾವುದಕ್ಕೆ ಹೆಚ್ಚು ಫೋಕಸ್ ಮಾಡ್ತವೆ ಅಂದರೆ ಮೀನಿಂಗ್. ಯಾವುದರ ಮೀನಿಂಗ್? ಮೀನಿಂಗ್ ಆಫ್ ದಿ ಅಟೆನ್ಸಸ್. ಅಟೆನ್ಸಸ್ ಅಂದರೆ ಪ್ರೊನೌನ್ಸಿಯೇಷನ್, ಅಂದರೆ ಉಚ್ಚಾರಣೆ. ನಾವು ಯಾವುದಾದ್ರೂ ವಾಕ್ಯವನ್ನು ಉಚ್ಚಾರಣೆ ಮಾಡಿದಾಗ ಮಕ್ಕಳು ಯಾವುದಕ್ಕೆ ಹೆಚ್ಚು ಗಮನವನ್ನು ಕೊಡ್ತವೆ, ಫೋಕಸ್ ಕೊಡ್ತವೆ ಅಂತ ಹೇಳಿದ್ರೆ ಮೀನಿಂಗ್ಗೆ, ವ್ಯಾದರ್ ದೆನ್ ಫೋಮ್ ಆರ್ ರೂಲ್ಸ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ, ನಾವು ಯಾವುದಾದರೂ ಒಂದು ಸೆಂಟೆನ್ಸನ್ನು ಉಚ್ಚಾರಣೆ ಮಾಡಿದಾಗ ಮಕ್ಕಳು ಯಾವುದಕ್ಕೆ ಫೋಕಸ್ ಮಾಡ್ತವೆ? ಮೀನಿಂಗ್ ಅಂದರೆ ಅರ್ಥ. ಆ ಸೆಂಟೆನ್ಸಿನ ಆ ವಾಕ್ಯದ ಅರ್ಥ ಏನು ಅನ್ನೋದಕ್ಕೆ ಹೆಚ್ಚು ಫೋಕಸ್ ಮಾಡ್ತವೆ. ಯಾವುದಕ್ಕೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಫಾರ್ಮ್ ಅಥವಾ ರೂಲ್ಸ್ ಆಫ್ ಲ್ಯಾಂಗ್ವೇಜ್ ಅಂದರೆ ಭಾಷಾ ನಿಯಮ, ಭಾಷಾ ರಚನೆ ಬಗ್ಗೆ ಮಕ್ಕಳು ಹೆಚ್ಚು ಫೋಕಸ್ ಮಾಡೋದಿಲ್ಲ. ಯಾವುದಕ್ಕೆ ಹೆಚ್ಚು ಫೋಕಸ್ ಮಾಡ್ತವೆ? ಮೀನಿಂಗ್ ಅಂದರೆ ಆ ವಾಕ್ಯದ ಆ ಉಚ್ಚಾರಣೆಯ ಮೀನಿಂಗ್ ಏನು ಅದರ ಬಗ್ಗೆ ಹೆಚ್ಚು ಮಕ್ಕಳು ಫೋಕಸ್ ಮಾಡ್ತವೆ. ಭಾಷಾ ರಚನೆ ಬಗ್ಗೆ, ಭಾಷಾ ನಿಯಮಗಳ ಬಗ್ಗೆ ಅವ್ರು ಹೆಚ್ಚು ಫೋಕಸ್ ಮಾಡೋದಿಲ್ಲ ಅಂತಕ್ಕಂಥದ್ದು ಮೊದಲನೇ ಪಾಯಿಂಟು. ಸೆಕೆಂಡ್ ಪಾಯಿಂಟು, ದೇ ಹ್ಯಾವ್ ದ ಎಬಿಲಿಟಿ ಟು ಇಂಟರ್ಪ್ರಿಟ್ ದ ಸೆನ್ಸ್ ಆರ್ ಮೀನಿಂಗ್ ಆಫ್ ಎ ಸಿಚುವೇಶನ್ ಅಂತ ಹೇಳ್ಬಿಟ್ಟು. ದೇ ಅಂತ ಹೇಳಿದ್ರೆ ಮಕ್ಕಳಿಗೆ ಸಾಮರ್ಥ್ಯ ಇದೆ. ದೇ ಹ್ಯಾವ್ ದ ಎಬಿಲಿಟಿ ಅಂದರೆ ಸಾಮರ್ಥ್ಯ ಇದೆ. ಏನಕ್ಕೆ ಸಾಮರ್ಥ್ಯ ಇದೆ? ಇಂಟರ್ಪ್ರಿಟ್ ಅಂದರೆ ಅರ್ಥೈಸಿಕೊಳ್ಳುವುದು. ಇಂಟರ್ಪ್ರಿಟ್ ಅಂದ್ರೇನು? ಅರ್ಥೈಸಿಕೊಳ್ಳೋದು. ಮಕ್ಕಳಿಗೆ ಏನು ಸಾಮರ್ಥ್ಯ ಇದೆ? ಅರ್ಥೈಸಿಕೊಳ್ಳುವಂಥ ಸಾಮರ್ಥ್ಯ ಇದೆ. ಏನನ್ನು ಅಂದರೆ ದ ಸೆನ್ಸ್ ಅನ್ನೋ ಮೀನಿಂಗ್ಗೆ ಇಲ್ಲಿ ಮೀನಿಂಗ್ ಅಂತ ಕೊಟ್ಟಿದ್ದಾನೆ. ಆಫ್ ಎ ಸಿಚುವೇಶನ್, ಯಾವುದೇ ಸನ್ನಿವೇಶದ ಸೆನ್ಸನ್ನು, ಮೀನಿಂಗನ್ನು ಅರ್ಥೈಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಮಕ್ಕಳಿಗಿದೆ. ದೇ ಹ್ಯಾವ್ ದ ಎಬಿಲಿಟಿ ಟು ಇಂಟರ್ಪ್ರಿಟ್ ದ ಸೆನ್ಸ್ ಆರ್ ಮೀನಿಂಗ್ ಆಫ್ ಎ ಸಿಚುವೇಶನ್. ಒಂದು ಸನ್ನಿವೇಶದ ಮೀನಿಂಗನ್ನು ಅರ್ಥೈಸಿಕೊಳ್ಳುವಷ್ಟು ಸಾಮರ್ಥ್ಯ ಆಗಿದೆ ಮಕ್ಕಳಿಗೆ ಇದೆ ಅಂತಕ್ಕಂಥದ್ದು ಸೆಕೆಂಡ್ ಪಾಯಿಂಟು. ಥರ್ಡ್ ಪಾಯಿಂಟ್ ಏನು ಅಂದರೆ, ಚಿಲ್ಡ್ರನ್ ಎಂಜಾಯ್ ಟಾಕಿಂಗ್. ಮಕ್ಕಳು ಯಾವುದನ್ನು ಹೆಚ್ಚು ಎಂಜಾಯ್ ಮಾಡ್ತವೆ ಅಂದರೆ ಮಾತನಾಡುವುದು. ಹೆಚ್ಚು ಮಾತನಾಡುವುದನ್ನು ಮಕ್ಕಳು ಏನು ಮಾಡ್ತವೆ? ಎಂಜಾಯ್ ಮಾಡ್ತವೆ. ಅದಕ್ಕೆ ಟಾಕ್ ದ ಹೆಡ್ಸ್ ಆಫ್ ಅಂತವೆ, ತಲೆ ತುಂಬ ಮಾತಾಡ್ತವೆ ಅಂತ ಹೇಳ್ಬಿಟ್ಟು. ತಲೆ ತುಂಬ ಮಾತಾಡ್ತವೆ.
ಚಿಲ್ಡ್ರನ್ ಎಂಜಾಯ್ ಟಾಕಿಂಗ್. ಈ ಒಂದು ಸೆಂಟೆನ್ಸನ್ನು ನೀವು ಬರೆದು ಸಾಕು, ಬ್ರಾಕೆಟಲ್ಲಿರೋದು ಬೇಕಾಗಿಲ್ಲ. ಕ್ವಶನ್ ನಂಬರ್ ಪಾಯಿಂಟ್ ನಂಬರ್ 4, ದೇ ಹ್ಯಾವ್ ಎ ಗ್ರೇಟ್ ಡಿಸೈರ್ ಟು ಎಕ್ಸ್ಪ್ರೆಸ್ ದೇರ್ ಐಡಿಯಾಸ್ ವಿತ್ ವಾಟ್ ಎವರ್ ಲಿಮಿಟೆಡ್ ಲ್ಯಾಂಗ್ವೇಜ್ ಅವೈಲಬಲ್ ಟು ದೆಮ್. ದೇ ಅಂತ ಹೇಳಿದ್ರೆ ಇಲ್ಲಿ ಮಕ್ಕಳು, ಅವ್ರಿಗೆ ದೇ ಹ್ಯಾವ್ ಎ ಗ್ರೇಟ್ ಡಿಸೈರ್, ಅವ್ರಿಗೆ ಅತಿಯಾದ ಆಸೆ ಇರುತ್ತೆ. ಏನಕ್ಕೆ ಅಂದರೆ ಎಕ್ಸ್ಪ್ರೆಸ್ ಅಂದರೆ ವ್ಯಕ್ತಪಡಿಸೋದಕ್ಕೆ, ಏನನ್ನು ಡೈವ್ ಐಡಿಯಾಸ್, ತಮ್ಮ ವಿಚಾರಗಳನ್ನು ವಿತ್ ವಾಟ್ ಎವರ್ ಲಿಮಿಟೆಡ್ ಲ್ಯಾಂಗ್ವೇಜ್ ಅವೈಲಬಲ್ ಟು ದೆಮ್. ಮಕ್ಕಳ ಒಂದು ಲ್ಯಾಂಗ್ವೇಜು ಲಿಮಿಟೆಡ್ ಇರುತ್ತೆ, ಹೆಚ್ಚು ಲ್ಯಾಂಗ್ವೇಜು ಗೊತ್ತಿರಲ್ಲ. ಕಡಿಮೆ ಲ್ಯಾಂಗ್ವೇಜಲ್ಲೇ, ಲಿಮಿಟೆಡ್ ಲ್ಯಾಂಗ್ವೇಜಲ್ಲೇ ತಮ್ಮ ಐಡಿಯಾಸ್ಗಳನ್ನು, ವಿಚಾರಗಳನ್ನು ವ್ಯಕ್ತಪಡಿಸೋದಕ್ಕೆ ಮಕ್ಕಳಿಗೆ ತುಂಬಾ ಡಿಸೈರ್ ಅಂದರೆ ಆಸೆ ಇರುತ್ತೆ ಅಂತಕ್ಕಂಥದ್ದು 4ನೇ ಪಾಯಿಂಟ್. 5ನೇ ಪಾಯಿಂಟ್ ಏನಂದರೆ ಚಿಲ್ಡ್ರನ್ ಎಂಜಾಯ್ ಡೂಯಿಂಗ್ ಆ್ಯಕ್ಟಿವಿಟೀಸ್. ಮಕ್ಕಳು ಏನನ್ನು ಎಂಜಾಯ್ ಮಾಡ್ತವೆ? ಚಟುವಟಿಕೆಗಳನ್ನು ಮಾಡೋದು, ಪ್ಲೇಯಿಂಗ್ ಗೇಮ್ಸ್, ಆಟವನ್ನು ಆಡೋದು, ಸಿಂಗಿಂಗ್ ಸಾಂಗ್ಸ್ ಆ್ಯಂಡ್ ರೈಮ್ಸ್, ಹಾಡುಗಳನ್ನು ರೈಮ್ಸನ್ನು ಹಾಡ್ತಕ್ಕಂಥದ್ದನ್ನು ಮಕ್ಕಳು ಹೆಚ್ಚು ಎಂಜಾಯ್ ಮಾಡ್ತವೆ. ಆಮೇಲೆ ಪಾಯಿಂಟ್ ನಂಬರ್ 6 ಹೋಗೋಣ. ದೇ ಯೂಸ್ ಚಂಕ್ಸ್. ಮಕ್ಕಳು ಏನನ್ನು ಯೂಸ್ ಮಾಡ್ತವೆ? ಚಂಕ್ಸನ್ನ ಯೂಸ್ ಮಾಡ್ತವೆ. ಚಂಕ್ಸ್ ಅಂದರೆ ಮೀನಿಂಗ್ಫುಲ್ ಫ್ರೇಸಸ್, ಅಂದರೆ ಬಹಳ ಮೀನಿಂಗ್ಫುಲ್ ಆಗಿರ್ತಕ್ಕಂಥ ವಾಕ್ಯದ ಭಾಗಗಳನ್ನು. ಫ್ರೇಸಸ್ ಅಂದರೆ ಪಾರ್ಟ್ ಆಫ್ ಎ ಸೆಂಟೆನ್ಸ್, ವಾಕ್ಯದ ಭಾಗಗಳನ್ನು ನಾವು ಫ್ರೇಸಸ್ ಅಂತ ಹೇಳ್ತೀವಿ, ಅದನ್ನು ಚಂಕ್ಸ್ ಅಂತ ಹೇಳ್ತೀವಿ. ಮಕ್ಕಳು ಚಂಕ್ಸನ್ನು ಬಳಸ್ಕೊಂಡು, ಅಂದರೆ ಯಾವುದರ ಚಂಕ್ಸು? ಲ್ಯಾಂಗ್ವೇಜಿನ ಭಾಷಾ ಚಂಕ್ಸ್ಗಳನ್ನು ಬಳಸ್ಕೊಂಡು ಅವ್ರು ಮಾತಾಡ್ತವೆ. ದೇ ಹ್ಯಾವ್ ಪಿಕ್ಡ್ ಅಪ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್. ಆ ಭಾಷಾ ಚಂಕ್ಸ್ಗಳನ್ನು, ಮೀನಿಂಗ್ಫುಲ್ ಫ್ರೇಸಸ್ಗಳನ್ನು ಅವರು ಡಿಫ್ರೆಂಟ್ ಸೋರ್ಸಸ್ ಅಂದರೆ ವಿಭಿನ್ನವಾದಂಥ ಸಂಪನ್ಮೂಲಗಳಲ್ಲಿ ಪಿಕಪ್ ಮಾಡ್ತವೆ. ಅವರು ನಾವು ಮಾತಾಡಿದಾಗ, ದೊಡ್ಡವ್ರು ಮಾತಾಡ್ತಾ ಇರಬೇಕಾದ್ರೆ ಹಲವು ಚಂಕ್ಸ್ಗಳನ್ನು ಬಳಸ್ತಾರೆ. ಚಂಕ್ಸ್ ಅಂದರೆ ಇನ್ಸ್ಟೆಡ್ ಆಫ್ ಅಂತಕ್ಕಂಥದ್ದು ಒಂದು ಚಂಕ್ಸ್ ಆಗುತ್ತೆ. ಅಂದರೆ ಚಂಕ್ಸ್ ಅಂತ ಹೇಳಿದ್ರೆ ಅದು ಒಂದು ಪದದಲ್ಲಿರಲ್ಲ, ಅನೇಕ ಪದಗಳಿರುತ್ತೆ. ಆ ಅನೇಕ ಪದಗಳಿರುತ್ತೆ, ಆದರೆ ಅದು ಸಂಪೂರ್ಣವಾದಂಥ ವಾಕ್ಯ ಅಂತ ಅನ್ನಿಸ್ಕೊಳ್ಳಲ್ಲ. ಅದಕ್ಕೆ ನಾವೇಂತೀವಿ? ಅದನ್ನು ಮೀನಿಂಗ್ಫುಲ್ ಫ್ರೇಸಸ್ ಅಂತೀವಿ. ಮೀನಿಂಗ್ಫುಲ್ ಫ್ರೇಸಸ್ ಅಂದರೆ ಅರ್ಥವನ್ನು ನೀಡುವಂತಹ ವಾಕ್ಯದ ಭಾಗಗಳು ಅಂತ ಅರ್ಥ ಮಾಡ್ಕೋಬೋದು ನೀವು. ನೆಕ್ಸ್ಟ್, ದೇ ಟ್ರೈ ಟು ಎಕ್ಸ್ಪೆರಿಮೆಂಟ್ ವಿತ್ ಲ್ಯಾಂಗ್ವೇಜ್ ಆ್ಯಂಡ್ ದೇ ಯೂಸ್ ಲ್ಯಾಂಗ್ವೇಜ್ ಕ್ರಿಯೇಟಿವ್ಲಿ. ದೇ ಟ್ರೈ ಟು ಎಕ್ಸ್ಪೆರಿಮೆಂಟ್ ವಿತ್ ಲ್ಯಾಂಗ್ವೇಜ್. ಅವರು ಭಾಷೆ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ತವೆ. ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ರೆ ಪ್ರಯೋಗ ಮಾಡ್ತವೆ. ಡಿಫ್ರೆಂಟ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜನ್ನು ಎಕ್ಸ್ಪೆರಿಮೆಂಟ್ ಮಾಡ್ತವೆ, ಭಾಷೆಯನ್ನು ಎಕ್ಸ್ಪೆರಿಮೆಂಟ್ ಮಾಡ್ತವೆ. ಆ್ಯಂಡ್ ದ ಯೂಸ್ ಲ್ಯಾಂಗ್ವೇಜ್ ಕ್ರಿಯೇಟಿವ್ಲಿ, ಅಂದರೆ ಭಾಷೆಯನ್ನು ಬಹಳ ನವೀನತೆಯಿಂದ ಸೃಜನಾತ್ಮಕವಾಗಿ ಬಳಸೋದನ್ನು ಅವರು ಇಷ್ಟಪಡ್ತಾರೆ. ಆಮೇಲೆ ದೇ ಲರ್ನ್ ಬೈ ಇಮಿಟೇಷನ್. ಮಕ್ಕಳು ಹೇಗೆ ಕಲಿತಾವೆ ಅಂದರೆ ಅನುಕರಣೆ ಅಂದರೆ ಇನ್ನು ಇಮಿಟೇಷನ್ ಅಂತ ಆಗುತ್ತೆ. ಅದಕ್ಕೆ ಮಕ್ಕಳಿಗೆ ಕಾಪಿ ಕ್ಯಾಟ್ಸ್ ಅಂತ ಹೇಳ್ತೀವಿ. ದೇ ಲರ್ನ್, ಮಕ್ಕಳು ಹೇಗೆ ಕಲಿತಾವೆ? ಇಮಿಟೇಷನಿಂದ ಕಲಿತಾವೆ ಅಂತಕ್ಕಂಥದ್ದು. ಹೀಗೆ ನಾವು ಮೊದಲನೇ ಕ್ವಶನ್ಗೆ ಎಷ್ಟು ಪಾಯಿಂಟ್ ಇದೆ? 8 ಪಾಯಿಂಟ್ ಇದೆ. ವಾಟ್ ಆರ್ ದ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯಂಗ್ ಚಿಲ್ಡ್ರನ್ ಅಂತ ಅಂದರೆ ನೀವೇನು ಮಾಡಬೇಕಾಗತ್ತೆ? ಈ 8 ಪಾಯಿಂಟ್ಗಳನ್ನು ನೀವು ಹಾಕಬೇಕಾಗತ್ತೆ. ಆಮೇಲೆ ಕ್ವಶನ್ ಬಿಗೆ ಹೋಗೋಣ ನಾವು. ಕ್ವಶನ್ ಬಿನಲ್ಲಿ ವಾಟ್ ಆರ್ ದ 5 ಬೇಸಿಕ್ ಹೈಪೋಥಿಸಿಸ್ ಆಫ್ ಕ್ವೆಶನ್ಸ್ ಲ್ಯಾಂಗ್ವೇಜ್ ಅಕ್ವಿಷನ್ ಥಿಯರಿ ಅಂತ ಇದೆ. ಎಕ್ಸ್ಪ್ಲೇನ್ ಎನಿ ಒನ್. ಅಂದರೆ ಕ್ವೆಶನ್ ಲ್ಯಾಂಗ್ವೇಜ್ ಅಕ್ವಿಷನ್, ಕ್ವೆಶನಿನ ಭಾಷಾ ಸ್ವಾಧೀನ ಸಿದ್ಧಾಂತದ 5 ಬೇಸಿಕ್ ಹೈಪೋಥಿಸಿಸ್. ಹೈಪೋಥಿಸಿಸ್ ಅಂದರೆ ಪ್ರಾಕಲ್ಪನೆಗಳು ಅಂತ ಹೇಳ್ತೀವಿ ನಾವು. ಎಂಥ ಕಲ್ಪನೆಗಳು? ಪ್ರಾಕಲ್ಪನೆ ಅಂತ ಹೇಳ್ತೀವಿ. ಆ ಪ್ರಾಕಲ್ಪನೆಗಳನ್ನು ಇಂಗ್ಲೀಷಲ್ಲಿ ನಾವು ಹೈಪೋಥಿಸಿಸ್ ಅಂತ ಹೇಳ್ತೀವಿ. ಕ್ವೆಶನ್ನ ಲ್ಯಾಂಗ್ವೇಜ್ ಅಕ್ವಿಷನ್ ಥಿಯರಿನಲ್ಲಿ 5 ಪ್ರಾಕಲ್ಪನೆಗಳಿದೆ. ಅದು ಯಾವುವು ಮತ್ತು ಯಾವುದಾದ್ರೂ ಒಂದನ್ನು ಏನು ಮಾಡಿದ್ದೀವಿ ಎಕ್ಸ್ಪ್ಲೇನ್ ಮಾಡಿ ಅಂತ ಇದೆ. ಮೊದಲನೇದು ದ ಅಕ್ವಿಷನ್ ಲರ್ನಿಂಗ್ ಹೈಪೋಥಿಸಿಸ್ ಅಂತ. ಅಕ್ವಿಷನ್ ಅಂತ ಹೇಳಿದ್ರೆ ಭಾಷೆಯನ್ನು ಸ್ವಾಧೀನಪಡಿಸ್ತಕ್ಕಂಥದ್ದು. ಲರ್ನಿಂಗ್ ಅಂತ ಹೇಳಿದ್ರೆ ಕಲಿತಕ್ಕಂಥದ್ದು, ಅದರ ಒಂದು ಹೈಪೋಥಿಸಿಸ್ಸು. ದ ಮಾನಿಟರ್ ಹೈಪೋಥಿಸಿಸ್, ದ ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್, ದ ಇನ್ಪುಟ್ ಹೈಪೋಥಿಸಿಸ್, ದ ಅಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್ ಅಂತ 5 ಹೈಪೋಥಿಸಿಸ್ಗಳು ಕ್ವೆಶನ್ ಥಿಯರಿನಲ್ಲಿ ನಾವು ನೋಡ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾನೆ. ಅದಕ್ಕೆ ನಾವು ದ ಮಾನಿಟರ್ ಹೈಪೋಥಿಸಿಸ್ ಸೆಕೆಂಡ್ ಒನ್ನನ್ನು ನಾವು ಎಕ್ಸ್ಪ್ಲೈನ್ ಮಾಡೋಣ. ಈ ಸೆಕೆಂಡ್ ಒನ್ನನ್ನು ಏನು ಮಾಡೋಣ? ಎಕ್ಸ್ಪ್ಲೈನ್ ಮಾಡೋಣ. ಸೆಕೆಂಡ್ ಒನ್ನಲ್ಲಿ ಏನಿದೆ ಅಂತ ನೋಡೋಣ.
ಯಾವುದಾದ್ರು ಒಂದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾನೆ, ಅದಕ್ಕೆ ನಾವು ಸೆಕೆಂಡ್ ಒನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ದ ಮಾನಿಟರ್ ಹೈಪೋಥಿಸಿಸ್ ಅಂದ್ರೇನು? ಅಕಾರ್ಡಿಂಗ್ ಟು ಕ್ವೆಶನ್ ಹೇಳೋ ಹಾಗೆ ಅಥವಾ ಕ್ವೆಶನ್ ಪ್ರಕಾರ ಲರ್ನ್ಡ್ ನಾಲೆಡ್ಜ್ ಈಸ್ ನಾಟ್ ಯೂಸ್ಫುಲ್ ಅಂತ ನೋಡಿ. ಅಂದರೆ ಯಾವುದು ನಾವು ಕಲ್ತಿದ್ದೀವಿ ಆ ಒಂದು ನಾಲೆಡ್ಜ್ ಏನಿದೆ ಯೂಸ್ಫುಲ್ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಲರ್ನ್ಡ್ ಅಂದರೆ ಕಲಿತಂತಹ, ಕಲಿಕೆಯಿಂದ ಸಿಕ್ಕಿದಂತಹ ನಾಲೆಡ್ಜು ನಮಗೆ ಯೂಸ್ಫುಲ್ಲೇ ಆಗಲ್ಲ ಅಂತ ಹೇಳ್ತಾರೆ ನಾನು. ಇಟ್ಸ್ ಪ್ರೈಮರಿ ಫಂಕ್ಷನ್ ಈಸ್ ಎಡಿಟಿಂಗ್ ಅಂತ ನೋಡಿ. ಅದರ ಪ್ರೈಮರಿ ಫಂಕ್ಷನ್ ಏನು? ಎಡಿಟಿಂಗ್ ಅಂತಾನೆ. ಎಡಿಟಿಂಗ್ ಅಂದರೆ ಲರ್ನ್ಡ್ ನಾಲೆಡ್ಜ್, ನಾವು ಕಲಿತಂತಹ ಜ್ಞಾನ ಯೂಸ್ಫುಲ್ ಆಗಲ್ಲ. ಅದರ ಪ್ರೈಮರಿ ಅಂದರೆ ಅದರ ಮೂಲ ಫಂಕ್ಷನ್ ಏನು, ಕಾರ್ಯ ಏನು ಅಂದರೆ ಎಡಿಟಿಂಗ್ ಅಂತ ಹೇಳಿದ್ರೆ ಬದಲಾವಣೆ ಅಂತಕ್ಕಂಥದ್ದು. ಆಕ್ವೈರ್ಡ್ ನಾಲೆಡ್ಜ್ ಡ್ಯೂರಿಂಗ್ ಲ್ಯಾಂಗ್ವೇಜ್ ಪ್ರೊಡಕ್ಷನ್ ಅಂದರೆ ಯಾವುದನ್ನು ನಾವು ಎಡಿಟ್ ಮಾಡಬೇಕಾಗುತ್ತೆ? ಅಕ್ವೈರ್ಡ್ ನಾಲೆಡ್ಜನ್ನು ಡ್ಯೂರಿಂಗ್ ಲ್ಯಾಂಗ್ವೇಜ್ ಪ್ರೊಡಕ್ಷನ್. ಏನನ್ನು ಎಡಿಟ್ ಮಾಡಬೇಕಾಗತ್ತೆ? ಅಕ್ವೈರ್ಡ್ ಅಂದರೆ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ನಾಲೆಡ್ಜನ್ನು ನಾವು ಎಡಿಟ್ ಮಾಡುವಂಥ ಕೆಲಸ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಲರ್ನ್ಡ್ ನಾಲೆಡ್ಜ್. ಇಲ್ಲಿ ಲರ್ನಿಂಗ್ ಮತ್ತು ಅಕ್ವೈರ್ಡ್ ಅಂತಕ್ಕಂಥದ್ದು ಎರಡಿದೆ. ಲರ್ನಿಂಗ್ ಅಂದರೆ ಕಲಿಕೆ ಅಂತಕ್ಕಂಥದ್ದು. ಲರ್ನಿಂಗ್ ಅಂದರೆ ಕಲಿಕೆ ನಿಮ್ಗೆ ಗೊತ್ತಿದೆ. ಅಕ್ವೈರ್ಡ್ ಅಂತ ಹೇಳಿದ್ರೆ ಸ್ವಾಧೀನಪಡಿಸಿಕೊಳ್ಳುವುದು. ಯಾವುದೇ ಒಂದು ಭಾಷೆ ಏನೇನು ಮಾಡ್ಕೊಳ್ಳೋದು? ಸ್ವಾಧೀನಪಡಿಸ್ಕೊಳೋದು ಅಂತಕ್ಕಂಥದ್ದು ಇರುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅವನು ಅಂತ ಹೇಳಿದ್ರೆ, ಲರ್ನ್ಡ್ ನಾಲೆಡ್ಜ್ ಈಸ್ ನಾಟ್ ಯೂಸ್ಫುಲ್ ಅಂದ. ಕಲಿತಂತಹ ಒಂದು ನಾಲೆಡ್ಜ್ ಏನಿದೆ ಯೂಸ್ಫುಲ್ ಅಲ್ಲ. ಇದರ ಪ್ರೈಮರಿ ಫಂಕ್ಷನ್ ಏನು? ಇದರ ಮೂಲ ಕಾರ್ಯ ಏನು ಅಂದರೆ ಎಡಿಟಿಂಗ್. ಏನನ್ನು ಎಡಿಟ್ ಮಾಡೋದು? ಅಕ್ವೈರ್ಡ್ ಅಂದರೆ ಸ್ವಾಧೀನಪಡಿಸ್ಕೊಂಡಿರ್ತಕ್ಕಂಥ ನಾಲೆಡ್ಜನ್ನು. ಯಾವಾಗ? ಡ್ಯೂರಿಂಗ್ ಲ್ಯಾಂಗ್ವೇಜ್ ಪ್ರೊಡಕ್ಷನ್ನ ಮಾಡಬೇಕಾದ್ರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಮಗು ಶಾಲೆಗೆ ಬರೋಕ್ಕಿಂತ ಮುಂಚೆ ಹಾಲನ್ನು ಪಾಲು ಅಂತ ಹೇಳೋದನ್ನ ಕಲ್ತ್ಕೊಂಡ್ಬಿಡುತ್ತೆ. ಅದು ಪಾಲು ಅನ್ನೋದು ಏನು ಮಾಡ್ಕೊಳುತ್ತೆ? ಸ್ವಾಧೀನ ಅಂದರೆ ಅಕ್ವೈರ್ಡ್ ಮಾಡ್ಕೊಂಡಿದೆ. ಹಾಲು ಅನ್ನೋದನ್ನ ಏನು ಮಾಡ್ತಾಯಿದೆ? ಪಾಲು ಅಂತ ಅಂದ್ಕೊಂಡಿದೆ ಅಂತ ಇಟ್ಕೊಳ್ಳೋಣ. ಅದು ಶಾಲೆಗೆ ಬಂದ ಮೇಲೆ ಅದು ಪಾಲು ಅಲ್ಲ ಹಾಲು ಅಂತ ಗೊತ್ತಾಗುತ್ತೆ. ಆವಾಗ ಏನು ಮಾಡ್ತು ಮಗು? ಅದನ್ನು ಎಡಿಟ್ ಮಾಡ್ಕೊಳ್ತು. ಯಾವಾಗ ಎಡಿಟ್ ಮಾಡ್ಕೊಳ್ತು? ಲರ್ನ್ಡ್ ನಾಲೆಡ್ಜ್ ಅಲ್ಲಿ ಬಂದು ಭಾಷೆಯನ್ನು ಕಲಿತ ಮೇಲೆ ಪಾಲು ಅಂತಕ್ಕದನ್ನು ಹಾಲು ಅನ್ನೋದನ್ನು ಕಲ್ತ್ಕೊಳ್ತು. ಈ ಪಾಲು ಅನ್ನೋದು ಅಕ್ವೈರ್ಡ್ ಲ್ಯಾಂಗ್ವೇಜ್ ಆದರೆ ಈ ಹಾಲು ಅನ್ನೋದು ಏನಾಗುತ್ತೆ? ಲರ್ನ್ಡ್ ನಾಲೆಡ್ಜ್ ಆಗುತ್ತೆ. ಅದಕ್ಕೆ ಲರ್ನ್ಡ್ ನಾಲೆಡ್ಜಿನ ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ ಎಡಿಟ್ ಮಾಡೋದು. ಯಾವುದನ್ನು ಎಡಿಟ್ ಮಾಡಬೇಕಾಗತ್ತೆ? ಅಕ್ವೈರ್ಡ್ ನಾಲೆಡ್ಜ್. ಯಾವಾಗ? ಡ್ಯೂರಿಂಗ್ ಲ್ಯಾಂಗ್ವೇಜ್ ಪ್ರೊಡಕ್ಷನ್. ಲ್ಯಾಂಗ್ವೇಜನ್ನು ಉತ್ಪತ್ತಿ ಅಂದರೆ ಲ್ಯಾಂಗ್ವೇಜನ್ನು ಮಾತಾಡಬೇಕಾದ್ರೆ. ನೆಕ್ಸ್ಟ್ ನೋಡ್ಕೊಳ್ಳೋಣ. ದ ಮಾನಿಟರ್ ಹೈಪೋಥಿಸಿಸ್ ಸ್ಟೇಟ್ಸ್ ದಟ್ ಲರ್ನಿಂಗ್ ಹ್ಯಾಸ್ ಓನ್ಲಿ ಒನ್ ಫಂಕ್ಷನ್ ಅಂತ ಹೇಳ್ತಾ ನೋಡಿ. ದ ಮಾನಿಟರ್ ಹೈಪೋಥಿಸಿಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಲರ್ನಿಂಗ್ ಕಲಿಕೆಗೆ ಒಂದೇ ಒಂದು ಕೆಲಸ. ಅದೇನು ಅಂದರೆ ದಟ್ ಈಸ್ ಮಾನಿಟರ್ ಅಥವಾ ಎಡಿಟರ್. ಅದು ಮಾನಿಟರ್ ಮಾಡುತ್ತೆ. ಮಗು ಅಥವಾ ವಿದ್ಯಾರ್ಥಿ ತಪ್ಪು ಮಾತಾಡ್ತಾ ಇದ್ದಾನ ಅಥವಾ ಸರಿ ಮಾತಾಡ್ತಾ ಇದ್ದಾನ ಅನ್ನುವಂಥ ಮಾನಿಟರ್ ಮಾಡ್ತಕ್ಕಂಥದ್ದು, ಎಡಿಟ್ ಮಾಡ್ತಕ್ಕಂಥ ಕೆಲಸ ಒಂದೇ ಕೆಲಸ ಮಾಡುತ್ತೆ. ಆ್ಯಂಡ್ ದಟ್ ಲರ್ನಿಂಗ್ ಕಮ್ಸ್ ಇನ್ ಟು ಪ್ಲೇ ಓನ್ಲಿ ಟು ಮೇಕ್ ಚೇಂಜಸ್ ಇನ್ ದ ಫಾರ್ಮ್ ಆಫ್ ಅವರ್ ಅಟೆವೆನ್ಸಸ್. ಕಲಿಕೆ ಯಾವಾಗ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಏನು ಕೆಲಸ ಮಾಡುತ್ತೆ ಅಂದರೆ ಚೇಂಜಸ್ ಮಾಡುತ್ತೆ ಅಷ್ಟೇ. ಏನು ಚೇಂಜಸ್ ಮಾಡುತ್ತೆ? ನಾವು ತಪ್ಪು ಹೇಳಿದಾಗ, ವಿದ್ಯಾರ್ಥಿಗಳು ತಪ್ಪು ಹೇಳಿದಾಗ ಅದನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಲರ್ನಿಂಗ್. ಯಾವಾಗ? ಇನ್ ದ ಫಾರ್ಮ್ ಆಫ್ ಅವರ್ ಅಟೆವೆನ್ಸಸ್. ಮಕ್ಕಳು ಪ್ರೊನೌನ್ಸ್ ಮಾಡಿದಾಗ ಅಂತ ಹೇಳಿದ್ರೆ ಅಟೆವೆನ್ಸ್ ಅಂದರೆ ಉಚ್ಚಾರಣೆ ಮಾಡಿದಾಗ ಆಫ್ಟರ್ ಇಟ್ ಹ್ಯಾಸ್ ಬೀನ್ ಪ್ರೊಡ್ಯೂಸ್ಡ್ ಬೈ ದಿ ಆಕ್ವೈರ್ಡ್ ಸಿಸ್ಟಮ್. ಇಲ್ಲಿ ಆಕ್ವೈರ್ಡ್ ಸಿಸ್ಟಮ್ ಅಂದಾಗ ಸ್ವಾಧೀನಪಡಿಸಿಕೊಂಡ ನಂತರ ಮಕ್ಕಳು ಮಾತಾಡ್ತವೆ. ಈಗ ನಾನು ಎಕ್ಸಾಂಪಲ್ ಕೊಟ್ಟೆ. ಮಕ್ಕಳು ಏನು ಮಾಡ್ತವೆ? ಒಂದು ಮಗು ಏನು ಮಾಡ್ತಾ ಇದೆ? ಪಾಲು ಅಂತ ಹೇಳ್ತಾ ಇದೆ. ಯಾವುದಕ್ಕೆ? ಹಾಲಿಗೆ. ಆದರೆ ಆ ಹಾಲು ಅಂತಕ್ಕಂಥ ಹೇಳುವಂತಹ ಒಂದು ಕೆಲಸ ಮಾಡ್ತಕ್ಕಂಥದ್ದು ಯಾವುದು? ಲರ್ನಿಂಗ್. ಅದಕ್ಕೆ ನಾವು ದ ಮಾನಿಟರ್ ಹೈಪೋಥಿಸಿಸ್ ಅಂತ ಹೇಳ್ತೀವಿ. ಲರ್ನಿಂಗ್ನ ಕೆಲಸ ಏನು ಅಂತ ಹೇಳಿದ್ರೆ ಅದು ಮಾನಿಟರ್ ಮಾಡುತ್ತೆ ಅಥವಾ ಎಡಿಟ್ ಮಾಡುವಂತಹ, ತಿದ್ದುವಂತಹ ಒಂದು ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೊಬೋದು. ಸೊ ಇಷ್ಟು ನೀವು ಬರೆದಾಗ ಏನಾಗುತ್ತೆ, ಇಲ್ಲಿ ಇಷ್ಟೊಂದು ನೀವು ಎಕ್ಸ್ಪ್ಲೇನ್ ಮಾಡೋದು ಬದಲು ಒಂದು 3-4 ಸೆಂಟೆನ್ಸನ್ನು ನೀವು ಎಕ್ಸ್ಪ್ಲೇನ್ ಮಾಡೋದು ಕೂಡ ಸಾಕಾಗುತ್ತೆ. ಆದರೆ ಪಾಯಿಂಟ್ಸು ಇದೇ ಇರಬೇಕಾಗತ್ತೆ. ನೀವು ಸ್ವಲ್ಪ ಮೀನಿಂಗ್ನ ಅರ್ಥ ಮಾಡಿಕೊಂಡು ಸುಲಭವಾಗಿ ಪಾಯಿಂಟ್ ವೈಸ್ ಏನು ಮಾಡಿ ಆನ್ಸರನ್ನು ಮಾಡಿದ್ರೆ ನಿಮಗೆ ಇಲ್ಲಿ ಎಷ್ಟು ಅಂಕಗಳು ಸಿಗುತ್ತೆ? 5 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ಆದರೆ ನಿಮಗೆ 19ನಲ್ಲಿ A B ಅಂತ ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನೀವು A ಕ್ವಶನ್ ಆದರೂ ಅಟೆಂಡ್ ಮಾಡ್ಬೋದು,
ಅಥವಾ ಬಿ ಕ್ವಶನ್ ಅದು ಅಟೆಂಡ್ ಮಾಡಬಹುದು. ಈ ಎ ಕ್ವಶನ್ ಮತ್ತು ಬಿ ಕ್ವಶನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಯೂನಿಟ್ 1ನಲ್ಲಿ ಇದರ ಒಂದು ಉಲ್ಲೇಖ ಇದೆ, ನೀವು ಬೇಕಾದರೆ ನೋಡ್ಕೋಬಹುದು. ಈ ಒಂದು ವಿಡಿಯೋ ನಿಮಗೆ ತುಂಬಾ ಉಪಯೋಗ ಆಗ್ತಾ ಇದ್ದು ನೀವೇನು ಮಾಡಿ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು ನಿಮಗೆ ಇನ್ನೇನು ಡೌಟ್ಸ್ಗಳಿದೆ ನೀವೇನು ಮಾಡ್ಬೋದು ನನ್ನ ಒಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ಕೇಳ್ಬೋದು ಅಂತ ಹೇಳಿ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ.